ಪ್ರಜ್ವಲ್ ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೆ ಅರೆಸ್ಟ್ ಮಾಡಲಾಗುತ್ತೆ. ಪ್ರಜ್ವಲ್ನ ಬಂಧಿಸುವುದಕ್ಕೆ ನಡೆಯುತ್ತೆ ಬಹಳ ದೊಡ್ಡ ಪ್ರಕ್ರಿಯೆ. ಸುಮಾರು 1 ರಿಂದ 1.5 ಗಂಟೆ ಕಾಲ ಈ ಪ್ರಕ್ರಿಯೆ ನಡೆಯುತ್ತೆ. ಮಧ್ಯರಾತ್ರಿ ಏರ್ಪೋರ್ಟ್ನಲ್ಲಿ ಸುದೀರ್ಘವಾದಂತಹ ಪ್ರಕ್ರಿಯೆ ನಡೆಯುತ್ತೆ. ಸುಮಾರು 1 ರಿಂದ 1.5 ಗಂಟೆಗಳ ಕಾಲ ಅವರ ಅರೆಸ್ಟ್ ಪ್ರೋಸೆಸ್ ನಡೆಯುತ್ತೆ. ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಪ್ರಜ್ವಲ್ ರೇವಣ್ಣ ಇರುವಂತಹ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಅಲ್ಲಿಂದ ಆರೋಪಿಯ ಇಮಿಗ್ರೇಷನ್ ಪ್ರೋಸೆಸ್ ಆರಂಭ ಆಗುತ್ತೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ? ಮೊದಲ ಸ್ಟೆಪ್ ಏನು? ಫ್ಲೈಟ್ ಹತ್ತಿದಂತಹ ತಕ್ಷಣ ಆರೋಪಿಯ LOC ಇರುವಂತಹ ಇಂಟಿಮೇಷನ್ ಬರುತ್ತೆ. ಬ್ಯೂರೋ ಆಫ್ ಇಮಿಗ್ರೇಷನ್ ಮೂಲಕ ಆ ಇಂಟಿಮೇಷನ್ ಅವರಿಗೆ ಲಭ್ಯ ಆಗುತ್ತೆ. ಆಲ್ರೆಡಿ ಯಾವ ವ್ಯಕ್ತಿಗಾಗಿ ಹುಡುಕಾಟ ನಡೀತಾ ಇದೆಯೋ ಆತ ಟೇಕ್ ಆಫ್ ಆಗಿದೆ, ಆತ ಆ ವಿಮಾನದಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇಮಿಗ್ರೇಷನ್ ನ ಸೆಕ್ಯೂರಿಟಿ ರೂಮ್ ಏನಿದೆ, ಅವರಿಗೆ ಸೆಕ್ಯೂರಿಟಿ ಟೀಮ್ ಏನಿದೆ, ಅವರಿಗೆ ಮಾಹಿತಿ ರವಾನೆಯಾಗುತ್ತೆ. ಇನ್ನು ಎರಡನೇ ಸ್ಟೆಪ್ ಏನು? ಪ್ರಜ್ವಲ್ ಬೆಂಗಳೂರಿಗೆ ಬಂದ ತಕ್ಷಣ ಇಮಿಗ್ರೇಷನ್ ಇಂಟಿಮೇಷನ್ ಅವರಿಗೆ ಲಭ್ಯ ಆಗುತ್ತೆ. ಪ್ರಯಾಣಿಕರ ಮೇಲೆ ಲುಕ್ಔಟ್ ನೋಟಿಸ್ ಇದೆ ಅಂತ ಹೇಳಿ ಅಲ್ಲಿರುವಂತಹ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಲುಕ್ಔಟ್ ನೋಟಿಸ್ ಇರುವಂತದ್ದು ನಮಗೆ ಗೊತ್ತಿದೆ. ಹಾಗಾಗಿ ಏರ್ಪೋರ್ಟ್ ನ ಇನ್ಸೈಡ್ ಸೆಕ್ಯೂರಿಟಿ ಟೀಮ್ ಏನಿರುತ್ತೆ ಅವರು ಕಂಪ್ಲೀಟ್ ಆಗಿ ಅಲರ್ಟ್ ಆಗ್ತಾರೆ. ವಿದೇಶದಿಂದ ಬಂದಂತಹ ಈ ಪ್ರಯಾಣಿಕನ ಬಗ್ಗೆ ಇಮಿಗ್ರೇಷನ್ ಸೆಂಟರ್ಗೆ ತಕ್ಷಣಕ್ಕೆ ಮಾಹಿತಿ ರವಾನೆಯಾಗುತ್ತೆ. ಹೀಗೆ ಈ ವ್ಯಕ್ತಿಯ ಮೇಲೆ ಲುಕ್ಔಟ್ ನೋಟಿಸ್ ಇದೆ ಅಂತ ಹೇಳಿ. ಮೂರನೇ ಸ್ಟೆಪ್ ಏನು? ಲುಕ್ಔಟ್ ನೋಟಿಸ್ ಇರುವಂತಹ ವ್ಯಕ್ತಿ ಬಗ್ಗೆ ವೆರಿಫಿಕೇಶನ್. ಅದೇ ವ್ಯಕ್ತಿನ ಬಂದಿರುವಂತಹ ವ್ಯಕ್ತಿ ಆತನೇನಾ ಅದನ್ನ ವೆರಿಫೈ ಮಾಡುವಂತಹ ಕೆಲಸವನ್ನ ಏರ್ಪೋರ್ಟ್ ನ ಸೆಕ್ಯೂರಿಟಿ ಟೀಮ್ ಮಾಡುತ್ತೆ. ಆರೋಪಿಯ ಪಾಸ್ಪೋರ್ಟ್, ಟಿಕೆಟ್ ಹಾಗೆ ವೀಸಾನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆರೋಪಿ ಆತನೇ ಅನ್ನುವಂಥದ್ದು ಕನ್ಫರ್ಮ್ ಆದ್ರೆ, ಆ ಲುಕ್ಔಟ್ ನೋಟಿಸ್ ಬಂದಿರುವಂಥದ್ದು ಕನ್ಫರ್ಮ್ ಆದ್ರೆ ಏರ್ಪೋರ್ಟ್ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ. ತಕ್ಷಣಕ್ಕೆ ಏರ್ಪೋರ್ಟ್ ನ ಪೊಲೀಸರು ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ನಾಲ್ಕನೇ ಸ್ಟೆಪ್ ಏನು? ಇನಿಷಿಯೇಟಿಂಗ್ ಆಫೀಸರ್ಗೆ ಮಾಹಿತಿ ರವಾನೆಯಾಗುತ್ತೆ. ತನಿಖಾ ತಂಡದ ಅಧಿಕಾರಿ ನೇಮಿಸಿರುವಂತಹ ಆಫೀಸರ್ ಇವರು, ಅವರಿಗೆ ಮಾಹಿತಿ ರವಾನೆಯಾಗುತ್ತೆ. ಲುಕ್ಔಟ್ ನೋಟಿಸ್ ನಲ್ಲಿ ಆ ಅಧಿಕಾರಿಯ ಡೀಟೇಲ್ಸ್ ಇರುತ್ತೆ. ಆ ಅಧಿಕಾರಿಗೆ ಏರ್ಪೋರ್ಟ್ ಪೊಲೀಸರು ತಕ್ಷಣಕ್ಕೆ ಮಾಹಿತಿಯನ್ನ ರವಾನೆ ಮಾಡ್ತಾರೆ. ನೀವು ಲುಕ್ಔಟ್ ನೋಟಿಸ್ ಹೊರಡಿಸಿರುವಂತಹ ವ್ಯಕ್ತಿ ಈಗ ಏರ್ಪೋರ್ಟ್ ನಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಕ್ಲಾರಿಟಿಯನ್ನ ಕೊಡ್ತಾರೆ, ಇನ್ಫಾರ್ಮೇಶನ್ ಪಾಸ್ ಮಾಡ್ತಾರೆ. ಹಾಗಾದ್ರೆ ಮುಂದಿನ ಸ್ಟೆಪ್ ಏನು? ಆರೋಪಿಯ ಡೀಟೇಲ್ಸ್ ನ ಪಡ್ಕೊಂಡು ಹ್ಯಾಂಡ್ ಓವರ್ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ID ಹಾಗೆ ಪ್ರಕರಣದ ಡೀಟೇಲ್ಸ್ ಹಾಗೆ ಲುಕ್ಔಟ್ ಡೀಟೇಲ್ಸ್ ನ ಪಡೆಯುತ್ತಾರೆ. ಆ ನಂತರ SIT ಇನಿಷಿಯೇಟಿಂಗ್ ಅಧಿಕಾರಿಗೆ ಹ್ಯಾಂಡ್ ಓವರ್ ಮಾಡಲಾಗುತ್ತೆ ಆರೋಪಿಯನ್ನ. ಅದಾದ ಬಳಿಕ SIT ಆರೋಪಿಯನ್ನ ವಶಕ್ಕೆ ಪಡೆದು ಮುಂದಿನ ಪ್ರಕ್ರಿಯೆಯನ್ನ ನಡೆಸುತ್ತೆ. ಇಷ್ಟು ಪ್ರಕ್ರಿಯೆ ಏರ್ಪೋರ್ಟ್ ನಲ್ಲಿ ಮುಗಿಸೋದಕ್ಕೆ ಸುಮಾರು 1 ರಿಂದ 1.5 ಗಂಟೆ ಸಮಯ ತಗಲುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.